ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಕ್ಷ್ಮಣ್. ನೀವು ನೋಡ್ತಾ ಇದ್ದೀರಾ ಲಕ್ಷ್ಮಣ್ ಟೆಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊಬೈಲ್ನ ಯಾವ ರೀತಿ ಕಂಪ್ಯೂಟ್ರಾಗಿ ಕನ್ವರ್ಟ್ ಮಾಡೋದು ಅಂತ ಅಂದರೆ, ನಾವು ಕಂಪ್ಯೂಟ್ರಲ್ಲಿ ಮಾಡುವ ಎಲ್ಲ ಒಂದು ಕೆಲಸಗಳನ್ನ ನಾವು ಮೊಬೈಲಲ್ಲಿ ಮಾಡಬಹುದು. ಆ್ಯಸ್ ಇಟ್ ಈಸ್ ಕಂಪ್ಯೂಟ್ರಲ್ಲಿ ಯಾವ ಥರ ಬರುತ್ತೋ ಅದೇ ಥರ. ಎಕ್ಸಾಂಪಲ್ MS ಪೇಂಟ್ ಆಗಿರಬಹುದು, ನೋಟ್ ಪ್ಯಾಡ್ ಆಗಿರ್ಬೋದು, ವರ್ಡ್ ಪ್ಯಾಡ್ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟ್ರಲ್ಲಿರುವ ಒಂದು ಬೇಸಿಕ್ ಗೇಮ್ಸ್ ಆಗಿರ್ಬೋದು. ಸೊ ನಾವು ನಮ್ಮ ಹತ್ರ ಕಂಪ್ಯೂಟ್ರ್ ಇಲ್ಲ ಅಂತಂದರೆ ಅಥವಾ ಲ್ಯಾಪ್ಟಾಪ್ ಇಲ್ಲ ಅಂತಂದರೆ, ಸೊ ಅದರ ಒಂದು ಫೀಲ್ ನಾವು ಮೊಬೈಲಲ್ಲೇ ಯಾವ ರೀತಿ ತಗೋಬಹುದು ಅಂತ, ಅದರ ಒಂದು ಯೂಸರ್ ಇಂಟರ್ಫೇಸ್ ಯಾವ ಥರ ಇರುತ್ತೋ ಸೊ ಅದೇ ಥರನೇ ನಾವು ಮೊಬೈಲಲ್ಲಿ ನಾವು ನೋಡಬಹುದು ಅಂತ. ಮೊದಲಿಗೆ ನಾವು ಮೊಬೈಲ್ನ ಕಂಪ್ಯೂಟ್ರಾಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಇದೆ. ಸೊ ಆ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಪ್ಲೇಸ್ಟೋರಲ್ಲಿ ಸಿಗುತ್ತೆ ನೋಡಿ. ಪ್ಲೇಸ್ಟೋರಲ್ಲಿ Win7 ಸಿಮ್ಮು ಅಂತ ಟೈಪ್ ಮಾಡಿ. ನಾನು ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಇನ್ಸ್ಟಾಲ್ ಆದಮೇಲೆ ಇಲ್ಲಿ ಪ್ಲೇ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಪ್ಲೇ ಮಾಡಿದಾಗ ನೋಡಿ, ನಮಗೆ ಸಿಸ್ಟಮ್ ಯಾವ ರೀತಿ ಆನ್ ಆಗುತ್ತೋ ಅದೇ ಥರ ಇಂಟರ್ಫೇಸ್ ಬರುತ್ತೆ ನೋಡಿ. ಸೌಂಡ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಸೊ ಆ್ಯಸ್ ಇಟ್ ಈಸ್ ಕಂಪ್ಯೂಟ್ರು ಯಾವ ರೀತಿ ಆನ್ ಆಗುತ್ತೋ, ಸೊ ಆನ್ ಆದಾಗ ಏನು ಸಿಂಬಲ್ ಬರುತ್ತೋ, ಏನು ಸೌಂಡ್ ಬರುತ್ತೋ ಸೇಮ್ ಆ್ಯಸ್ ಇಟ್ ಈಸ್ ಬರುತ್ತೆ. ಇವಾಗ ನಾನು ಗೆಸ್ಟ್ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ನೋಡಿ, ನಾವು ಕ್ಲಿಕ್ ಮಾಡ್ತಾಯಿದ್ರೆ ಮೌಸು ಬರ್ತಾ ಇದೆ ನೋಡಿ. ಡೀಪ್ ಅಂದರೆ ಲಾಂಗ್ ಪ್ರೆಸ್ ಇಟ್ಕೊಂಡ್ರೆ ಮೌಸ್ನ ರೈಟ್ ಕ್ಲಿಕ್ ಓಪನ್ ಆಗುತ್ತೆ ನೋಡಿ. ರಿಫ್ರೆಶ್ ಬೇಕಂದರೆ ಕೊಡಬಹುದು. ಓಕೆ, ಜಸ್ಟ್ ಸಿಂಗಲ್ ಟ್ಯಾಪ್ ಮಾಡಿದರೆ ಸೆಲೆಕ್ಟ್ ಆಗುತ್ತೆ ನೋಡಿ. ಈ ವಿಂಡೋಸ್ ಬಟನ್ ಇದೆ, ಆಲ್ ಪ್ರೋಗ್ರಾಮ್ಸ್ ಇದೆ, ಕ್ಯಾಲ್ಕುಲೇಟರ್ ಇದೆ. ಆಲ್ ಪ್ರೋಗ್ರಾಮ್ಸ್ಗೆ ಹೋದಾಗ ನೋಡಿ, ವೆಬ್ ಬ್ರೌಸರ್ಸ್ ಇದ್ದಾವೆ, ಗೇಮ್ಸ್ ಇದ್ದಾವೆ ನೋಡಿ. ತುಂಬ ಗೇಮ್ಸ್ ಇದ್ದಾವೆ ನೋಡಿ. ಯಾವ ಗೇಮ್ ಬೇಕಂದರೆ ಆ ಗೇಮ್ ಆಡ್ಕೋಬಹುದು. ಬಟ್ ಗೇಮ್ ಆಡಬೇಕಂತಂದರೆ ಅಡ್ವರ್ಟೈಸ್ಮೆಂಟ್ನ ನೋಡಬೇಕಾಗತ್ತೆ. ಓಕೆ, ಇವಾಗ ನಾನು MS ಪೇಂಟ್ನ ಮಾಡಿ ತೋರಿಸ್ತೀನಿ ನೋಡಿರಿ. ನೋಡಿ, ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ. ಜಸ್ಟ್ ನಿಮಗೆ ಏನಾದರೂ ಬರೀಬೇಕು ಅಂತ ಅನಿಸಿದ್ರೆ ಒಂದು ಪೆನ್ಸಿಲ್ ತಗೊಳ್ಳಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಯಾವುದಾದ್ರು ಸಿಂಬಲ್ ಹಾಕಬೇಕು ಅಂದರೆ ನೋಡಿ, ಈ ಥರ ಸಿಂಬಲ್ನ ಹಾಕ್ಕೋಬೋದು. ನೆಕ್ಸ್ಟ್ ಅದೇ ರೀತಿ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಫಿಲ್ ಮಾಡಬಹುದು. ಓಕೆನಾ? ಇದನ್ನು ಬೇಕಾದರೆ ಸೇವ್ ಸಹ ಮಾಡ್ಕೋಬಹುದು ಅಂತ. ನೆಕ್ಸ್ಟ್ ಅದೇ ರೀತಿ ವರ್ಡ್ ಪ್ಯಾಡ್ನ ಓಪನ್ ಮಾಡ್ತೀನಿ ನೋಡಿರಿ. ಆಲ್ ಪ್ರೋಗ್ರಾಮ್ಸ್, ಅಲ್ಲಿ ವರ್ಡ್ ಪ್ಯಾಡ್ನ ಓಪನ್ ಮಾಡ್ತೀನಿ. ಇಲ್ಲೇನಾದರೂ ಟೈಪ್ ಮಾಡ್ತೀನಿ ನೋಡಿರಿ. ಓಕೆ, ನೆಕ್ಸ್ಟ್ ಫಾಂಟ್ನ ಚೇಂಜ್ ಮಾಡ್ಕೋಬೋದು, ಫಾಂಟ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೋದು. ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಫಾಂಟ್ ನಮಗೆ ಯಾವ ಫಾಂಟ್ ಬೇಕೋ ಆ ಫಾಂಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ನೋಡಿ. ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಒಂದು ಫಾಂಟ್ಗೆ ನಮಗೆ ಯಾವ ಒಂದು ಕಲರ್ ಬೇಕೋ ಆ ಒಂದು ಕಲರ್ನ ಇಲ್ಲಿ ಅಪ್ಲೈ ಮಾಡ್ಕೋಬಹುದು ನೋಡಿ. ಕಲರು ಇಲ್ಲಿ ಅಪ್ಲೈ ಆಗುತ್ತೆ ನೋಡಿ, ಅಪ್ಲೈ ಆಗಿದೆ. ಸೊ ಇದನ್ನು ಬೇಕಂದರೆ ನಾವು ಸೆಂಟ್ರಿಗೆ ತಗೋಬೋದು ಅಥವಾ ಲೆಫ್ಟಿಗೆ ತಗೋಬಹುದು, ಸೆಂಟ್ರಿಗೆ ತಗೋಬೋದು, ಅದೇ ರೀತಿ ಜಸ್ಟಿಫೈ ಮಾಡ್ಬೋದು. ಸೊ ಈ ರೀತಿ ಎಲ್ಲ ಒಂದು ಆಪ್ಷನ್ಸ್ನ ನಾವು ಕಂಪ್ಯೂಟ್ರಲ್ಲಿ ಹೇಗೆ ಮಾಡ್ತೀವೋ ಸೊ ಆ ಒಂದು ಎಲ್ಲ ಒಂದು ಆಪ್ಷನ್ಸು ನಾವು ಈ ಒಂದು ಮೊಬೈಲಲ್ಲಿ ಕಂಪ್ಯೂಟ್ರಲ್ಲಿ ಮಾಡ್ದಂಗೆ ಆ ಒಂದು ಫೀಲ್ ಬರುತ್ತೆ ಅಂತ. ಸೊ ಇಷ್ಟು ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.